ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀಮಾತೆಯವರ ಮಾನವೀಯ ವ್ಯಕ್ತಿತ್ವವನ್ನ ನಾವು ನೋಡ್ತಾ ಬರ್ತಿದ್ದೇವೆ. ಶ್ರೀಮಾತೆಯವರು ಜಗನ್ಮಾತೆಯೂ ಹೌದು, ಗುರುವೂ ಹೌದು, ದೇವಿಯೂ ಹೌದು. ಆದ್ರೆ ಈಗ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಅವರು ವಿಧವೆಯೂ ಹೌದು. ವಿಧವೆಯರಾದವರಿಗೆಲ್ಲ ಕಟ್ಟುನಿಟ್ಟಿನ ನಿಯಮಗಳನ್ನ ಹೇರಿದೆ ಶಾಸ್ತ್ರ. ಈ ಬಗೆಯ ಕಟ್ಟುನಿಟ್ಟಿನ ನಿಯಮಗಳ ಉದ್ದೇಶವೇನು ಅಂತ ಕೇಳಿದ್ರೆ, ವಿಧವಾ ಸ್ತ್ರೀಯರು ಸಂಪೂರ್ಣ ಸಂಯಮ ಜೀವನವನ್ನ ನಡೆಸಿ ಪರಿಶುದ್ಧರಾಗಿ ಬದುಕು ನಡೆಸುವಂತಾಗಬೇಕು ಅಂತ. ಈಗ ಬಟ್ಟೆ ಬರೆಗಳ ವಿಚಾರದಲ್ಲಿ, ಚಿನ್ನಾಭರಣಗಳ ವಿಚಾರದಲ್ಲಿ, ಅಲಂಕಾರದ ವಿಷಯದಲ್ಲಿ ಎಷ್ಟು ಬೇಕಾದರೂ ಕಟ್ಟುನಿಟ್ಟಾಗಿರಬಹುದು. ಆದರೆ ಉಪವಾಸ ವ್ರತವನ್ನ ಆಚರಿಸುವ ವಿಷಯದಲ್ಲಿ ಎಷ್ಟೋ ಜನ ಸ್ತ್ರೀಯರಿಂದ ಅದು ಸಾಧ್ಯವಾಗದೆ ಹೋಗಬಹುದು. ಆದರೆ ಸಮಾಜ ಶಾಸ್ತ್ರ ಇವುಗಳ ಒತ್ತಾಯಕ್ಕೆ ಅದನ್ನ ಆಚರಿಸಲೇಬೇಕು ಅನ್ನೋ ಪರಿಸ್ಥಿತಿ ಇರಬಹುದು. ಇಂಥ ಸಂದರ್ಭದಲ್ಲಿ ಶ್ರೀಮಾತೆಯವರು ಆ ಅತಿ ಕಟ್ಟುನಿಟ್ಟನ್ನ ಸ್ವಲ್ಪ ಸಡಿಲಗೊಳಿಸಿಕೊಡ್ತಾರೆ. ಕಠೋರವಾದ ನಿರ್ಜಲ ಉಪವಾಸ ಮಾಡಿ ನರಳೋದಕ್ಕಿಂತ ಸ್ವಲ್ಪ ಫಲಾಹಾರ ಮಾಡಿ ಭಗವಂತನ ಸ್ಮರಣೆ ಮಾಡುವ ಹಾಗೆ ಹೇಳ್ತಾರೆ. ಸ್ವತಃ ಶ್ರೀಮಾತೆಯವರು ಕೂಡ ಏಕಾದಶಿಯ ದಿನ ಅನ್ನ ಊಟ ಮಾಡದೇ ಇದ್ರೂ ಕೂಡ ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ಪೂರಿ ತಿನ್ನುತ್ತಾ ಇದ್ರು. ಅವ್ರು ಹೇಳ್ತಾರೆ, ಸ್ವಲ್ಪ ಏನಾದರೂ ತಿಂದು ಹೊಟ್ಟೆ ತಣ್ಣಗೆ ಮಾಡಿಕೊಂಡು ದೇವರ ಸ್ಮರಣೆ ಮಾಡಿ ಅಂತ. ಅವರು ಈ ಮಾತನ್ನ ಭಕ್ತಾದಿಗಳಿಗೆ ಹೇಳೋದು ಆಗಾಗ ಕೇಳಿ ಬರ್ತಿತ್ತು. ಅವರ ಸಹಚಾರಿಣಿಯರಾದಂತಹ ಯೋಗಿನ್ಮ, ಗೋಲಾಪ್ಮ ಕೂಡ ನಿರ್ಜಲ ಉಪವಾಸ ಮಾಡ್ತಿರ್ಲಿಲ್ಲ. ಶ್ರೀಮಾತೆಯವರ ವಿಷಯದಲ್ಲಿ ಸಾಕ್ಷಾತ್ ಶ್ರೀರಾಮಕೃಷ್ಣರೇ ದರ್ಶನ ಕೊಟ್ಟು ಹೇಳಿದ್ದಾರೆ, ನಾನೇನು ಹೊರಟೋದೆ ಅಂತ ತಿಳಿದುಕೊಂಡ್ಯಾ? ಕೇವಲ ಆ ಕೋಣೆಯಿಂದ ಈ ಕೋಣೆಗೆ ಬಂದೆ ಅಷ್ಟೇ ಅಂತ. ಅಂತಂದ್ರೆ ತಾವು ಎಂದೆಂದಿಗೂ ಇದ್ದೇವೆ, ಆದ್ರಿಂದ ಶ್ರೀಮಾತೆಯವರಿಗೆ ವೈಧವ್ಯ ಅಂತನ್ನೋದಿಲ್ಲ ಅಂತ. ಆದ್ರಿಂದಲೇ ಶ್ರೀಮಾತೆಯವರು ಮಂಗಳಸೂತ್ರವನ್ನು ತೆಗೆದಿಡ್ಲಿಲ್ಲ, ಕೈ ಬಳೆಗಳನ್ನು ತೆಗೆದಿಡ್ಲಿಲ್ಲ. ಆದ್ರೆ ಶ್ರೀರಾಮಕೃಷ್ಣರ ಮಾತಿಗೆ ಮನ್ನಣೆ ಕೊಟ್ಟು ಮಂಗಳಸೂತ್ರ ಕೈಬಳೆ ಇಟ್ಕೊಂಡಿದ್ರು ಕೂಡ ದೇಶಾಚಾರ ಕುಲಾಚಾರಗಳನ್ನ ಗೌರವಿಸೋದಕ್ಕೋಸ್ಕರ ತಮ್ಮ ಉಡಿಗೆ ತೊಡಿಗೆ, ಆಹಾರ ವಿಹಾರ ಇವುಗಳ ವಿಷಯದಲ್ಲಿ ಒಂದು ಸಂಯಮದ ವ್ಯವಹಾರ ಇಟ್ಕೊಂಡಿದ್ರು ಶ್ರೀಮಾತೆಯವರು. ವಿಧವೆಯರಿಗೆ ನಿಷಿದ್ಧವಾದ ಆಹಾರವನ್ನ ಅವರು ತಿನ್ನುತ್ತಿರಲಿಲ್ಲ. ಬಣ್ಣದ ಸೀರೆಯ ಬದಲಿಗೆ ಸಣ್ಣ ಕೆಂಪಂಚಿನ ಬಿಳಿಯ ಬಟ್ಟೆಯನ್ನ ಉಟ್ಕೊಳ್ತಿದ್ರು. ಶ್ರೀಮಾತೆಯವರು ಈ ರೀತಿ ದೇಶಾಚಾರ ಕುಲಾಚಾರಕ್ಕೆ ಅನುಗುಣವಾಗಿ ನಡೆದುಕೊಂಡ್ರೂ ಕೂಡ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವಶ್ಯಕತೆ ಕಂಡು ಬಂದಾಗ ಈ ನಿಯಮಗಳನ್ನ ಮೀರಿ ನಡೆದಂತ ಉದಾಹರಣೆಗಳು ಉಂಟು. ಒಮ್ಮೆ ಶ್ರೀಮಾತೆಯವರು ಊಟಕ್ಕೆ ಕುಳಿತಿದ್ದಾರೆ. ಅವರಿಗೆ ಊಟದ ಜೊತೆಗೆ ಹಾಲು, ಮಾವಿನ ಹಣ್ಣು, ಸಿಹಿ ತಿಂಡಿ ಇವುಗಳನ್ನ ಬಡಿಸಲಾಗಿದೆ. ಶ್ರೀಮಾತೆಯವರು ಊಟ ಮುಗಿಸಿ ಸ್ವಲ್ಪ ಭಾಗವನ್ನ ಎತ್ತಿಟ್ಟು ಹೇಳ್ತಾರೆ, ಇದು ನನ್ನ ಮಕ್ಕಳಿಗೆ ಅಂತ. ಅಂತಂದ್ರೆ ಅವರ ಶಿಷ್ಯರಿಗಾಗಿ ಇದು ಅವರು ತಮ್ಮ ಎಲೆಯಿಂದ ತೆಗೆದಿಟ್ಟ ಪ್ರಸಾದ ಅಂತ. ಶ್ರೀಮಾತೆಯವರು ಹೀಗೆ ಹೇಳಿ ಆ ಹಣ್ಣು, ಸಿಹಿ ತಿಂಡಿ ಇವುಗಳ ಪ್ರಸಾದವನ್ನ ಅಲ್ಲೇ ಇಟ್ಟು ಕೈ ತೊಳೆದುಕೊಳ್ಳೋದಕ್ಕೆ ಹೊರಗೆ ಹೋಗ್ತಾರೆ. ಆದ್ರೆ ಕೈ ತೊಳೆದುಕೊಂಡು ಹಿಂದಿನಿಂದ ಹಿಂತಿರುಗಿ ಬಂದು ನೋಡ್ತಾರೆ, ಒಬ್ಳು ಭಕ್ತೆ ಆ ಪ್ರಸಾದವನ್ನ ಎತ್ಕೊಂಡು ತಿನ್ನುತ್ತಾ ಇದ್ದಾಳೆ. ಅವಳ ಮುಖದಲ್ಲಿ ಒಂದು ಕಡೆಯಿಂದ ಹೆಮ್ಮೆ, ಇನ್ನೊಂದು ಕಡೆಯಿಂದ ನೋವು. ಹೆಮ್ಮೆ ಯಾಕೆ ಅಂತಂದ್ರೆ, ಅಪರೂಪಕ್ಕೆ ಶ್ರೀಮಾತೆಯವರ ಪ್ರಸಾದವನ್ನ
ಗಿಟ್ಟಿಸಿಕೊಂಡು ಬಿಟ್ನಲ್ಲ ಅಂತ. ನೋವು ಯಾಕೆ ಅಂತಂದ್ರೆ, ಶ್ರೀಮಾತೆಯವರು ತಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಎಲ್ರಿಗೂ ಕೊಡ್ತಾರೆ, ಆದ್ರೆ ನನಗ ಮಾತ್ರ ಏನೂ ಇಲ್ವಲ್ಲ ಅಂತ. ಹೀಗೆ ಆ ಭಕ್ತೆ ಒಂದು ಬಗೆಯ ನೋವು ಹೆಮ್ಮೆ ಮಿಶ್ರಿತವಾದ ಭಾವದಿಂದ ಆ ಪ್ರಸಾದವನ್ನು ತಿನ್ನುತ್ತಾ ತನ್ನಷ್ಟಕ್ಕೆ ಹೇಳಿಕೊಳ್ತಾಳೆ, ಎಲ್ಲ ಅವ್ರ ಮಕ್ಕಳೇ ತಿನ್ಬೇಕೇನೋ, ನಾವೆಲ್ಲ ಉಪವಾಸ ಮಾಡಿ ಸಾಯ್ಬೇಕೇನೋ ಅಂತ. ಶ್ರೀಮಾತೆಯವರಿಗೆ ಈ ದೃಶ್ಯವನ್ನು ನೋಡಿ ಆಶ್ಚರ್ಯವಾಯಿತು. ಆದ್ರೆ ಪ್ರತಿಯಾಗಿ ಏನನ್ನೂ ಹೇಳಲಿಲ್ಲ. ಶಾಂತವಾಗಿ ಅಡಿಗೆ ಮನೆಯಿಂದ ಇನ್ನಷ್ಟು ಅನ್ನ, ಹಾಲು, ಹಣ್ಣು, ಸಿಹಿ ತಿಂಡಿ ತರಿಸಿ ಅವುಗಳಲ್ಲಿ ಸ್ವಲ್ಪ ಅಂಶವನ್ನ ತಿಂದು ಉಳಿದದ್ದನ್ನ ಇದು ನನ್ನ ಮಕ್ಕಳಿಗಿರ್ಲಿ ಅಂತ ತೆಗೆದಿಡ್ತಾರೆ. ಆಗ ಅಲ್ಲಿದ್ದ ಇನ್ನೊಬ್ಬಳು ಭಕ್ತಿಗೆ ಶ್ರೀಮಾತೆಯವರ ಈ ವಿಚಿತ್ರ ನಡವಳಿಕೆಯನ್ನ ನೋಡಿ ತುಂಬಾ ಆಶ್ಚರ್ಯವಾಯಿತು. ಅವಳಿಗೆ ಆಶ್ಚರ್ಯ ಯಾಕೆ ಅಂತಂದ್ರೆ, ಶ್ರೀಮಾತೆಯವರು ಬ್ರಾಹ್ಮಣ ವಿಧವೆಯಾಗಿ 2 ಸಲ ಹೇಗೆ ಊಟ ಮಾಡಿದ್ರು, ಇದು ಸರಿಯೇ ಅಂತ. ಆದ್ರೆ ಆ ಭಕ್ತೆಗೆ ಶ್ರೀಮಾತೆಯವರನ್ನ ನೇರವಾಗಿ ಕೇಳೋ ಧೈರ್ಯ ಆಗ್ಲಿಲ್ಲ ಅಂತ ಕಾಣುತ್ತೆ. ಸುಮ್ಮನಿದ್ ಬಿಟ್ಲು. ಆದ್ರಿಂದ ಈ ವಿಚಾರವಾಗಿ ಶ್ರೀಮಾತೆಯವರ ಅಭಿಪ್ರಾಯ ಏನಿತ್ತು ಅಂತನ್ನೋದು ತಿಳಿದೇ ಹೋಯಿತು. ಆದ್ರೆ ಇದೇ ತರಹದ ಇನ್ನೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಹಾಗೆಯೇ ಮಾಡಿದಾಗ ಅದನ್ನ ಕಂಡಂತಹ ಇನ್ನೊಬ್ಬಳು ಭಕ್ತೆ ಕೇಳಿಯೇ ಬಿಡ್ತಾಳೆ, ಅಮ್ಮ, ನೀವು ಬ್ರಾಹ್ಮಣ ಸ್ತ್ರೀಯಾಗಿ 2 ಸಲ ಊಟ ಮಾಡಿಬಿಟ್ರಲ್ಲ, 2 ಸಲ ಬಾಯಿ ಎಂಜಲು ಮಾಡ್ಕೊಂಡು ಬಿಟ್ರಲ್ಲ, ಇದೆಲ್ಲ ಸರಿಯೇ ಅಂತ. ಈಗ ಶ್ರೀಮಾತೆಯವರು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ನೋಡು, ನನ್ನ ಮಕ್ಕಳು ಒಳ್ಳೆಯದಕ್ಕಾಗಿ ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಅದರಿಂದ ದೋಷವೇನೂ ಇಲ್ಲ. ಅಲ್ಲದೆ ಪ್ರಸಾದವಾದ್ರೆ ಅದನ್ನ 1 ಅಲ್ಲ 5 ಸಲ ತಿಂದ್ರೂ ದೋಷವಿಲ್ಲ. ಪ್ರಸಾದವನ್ನ ಇತರ ಪದಾರ್ಥಗಳೊಂದಿಗೆ ಹೋಲಿಸಬಾರದು. ಅದಿರ್ಲಿ ನೋಡು, ನೀನು ಇಂಥ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೋಬೇಡ. ಹೀಗೆ ಮಾಡ್ತಾ ಹೋದ್ರೆ ನೀನು ಭಗವಂತನನ್ನ ಮರ್ತು ಬಿಡೋ ಹಾಗಾಗ್ತದೆ. ನೋಡು, ಭಗವಂತನನ್ನ ಸ್ಮರಿಸಿಕೊಳ್ತಾ ನಿನಗೆ ಯಾವುದು ಸರಿ ಕಾಣುತ್ತೋ ಅದನ್ನ ಮಾಡಿಕೊಂಡು ಹೋಗ್ತಾ ಇರು. ಇತರರು ಹೇಳೋ ಮಾತಿಗೆಲ್ಲ ನೀನು ಕಿವಿ ಕೊಡ್ತಾ ಕುಳಿತಿರ್ಬೇಡ ಅಂತ. ಒಳ್ಳೆಯದು ಯಾವುದು ಅಂತ ತಿಳಿದುಕೊಂಡು ಅದನ್ನ ಭಗವಂತನನ್ನ ಸ್ಮರಿಸ್ತಾ ಮಾಡ್ಕೊಂಡು ಬರಬೇಕಾದ್ದೇ ಮುಖ್ಯ ಅಂತನ್ನೋ ಈ ಮಾತು ಬಹಳ ಪ್ರಾಮುಖ್ಯವಾದ್ದು. ನಾವು ಮಾಡ್ತಕ್ಕಂತ ಕಾರ್ಯಗಳೇ ಆಗ್ಲಿ, ಆಚರಣೆಗಳೇ ಆಗ್ಲಿ ಮಂಗಳಪ್ರದವಾಗಬೇಕಾದ್ರೆ ಒಂದನೇದಾಗಿ ನಮ್ಮ ಸಂಕಲ್ಪ ಶುದ್ಧವಾಗಿರ್ಬೇಕು. ಎರಡನೇದಾಗಿ ಒಳ್ಳೇದಾಗಬೇಕು ಅಂತನ್ನೋ ಸತ್ಸಂಕಲ್ಪದ ಜೊತೆಗೆ ಭಗವಂತನ ಸ್ಮರಣೆ ಸೇರಿಕೊಂಡಿರ್ಬೇಕು. ಹೀಗೆ ಮಾಡಿದ್ರೆ ನಮ್ಮ ಕಾರ್ಯಾಚರಣೆಗಳಲ್ಲಿ ಮೂಡಿ ಬರಬಹುದಾದ ದೋಷಗಳೆಲ್ಲ ಮನ್ನಿಸಲ್ಪಡುತ್ತವೆ, ಉತ್ತಮ ಶ್ರೇಯಸ್ಸು ಕೂಡ ಒದಗಿ ಬರುತ್ತದೆ. ಆದ್ರಿಂದಲೇ ಶ್ರೀಮಾತೆಯವರು ಆ ಭಕ್ತರಿಗೆ ಹೇಳ್ತಾರೆ, ನೋಡು, ನೀನು ಇಂಥ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ತಲೆ ಕೆಡಿಸ್ಕೋಬೇಡ. ಹೀಗೆ ಮಾಡ್ತಾ ಹೋದ್ರೆ ನೀನು ಭಗವಂತನನ್ನ ಮರೆತು ಬಿಡೋ ಹಾಗಾಗ್ತದೆ. ಭಗವಂತನನ್ನ ಸ್ಮರಿಸಿಕೊಳ್ತಾ ನಿನಗೆ ಯಾವುದು ಸರಿ ಕಾಣುತ್ತೋ ಅದನ್ನ ಮಾಡಿಕೊಂಡು ಹೋಗ್ತಾ ಇರು. ಇತರರು ಹೇಳೋ ಮಾತಿಗೆಲ್ಲ ನೀನು ಕಿವಿ ಕೊಡ್ತಾ ಕುಳಿತಿರ್ಬೇಡ ಅಂತ. ಇನ್ನೊಮ್ಮೆ ಶ್ರೀಮಾತೆಯವರು ಕಾಮಾರಪುಕುರದಲ್ಲಿದ್ದಾಗ ಒಬ್ಬ ಭಕ್ತ ಅವರ ಪಾದ ಚಿಹ್ನೆ ಬೇಕು ಅಂತ ಕೇಳಿಕೊಳ್ತಾನೆ. ಪಾದ ಚಿಹ್ನೆ ಅಂತಂದ್ರೆ ಪಾದದ ಮುದ್ರೆ ಅಂತಂದ್ರೆ ಪಾದಗಳಿಗೆ ಬಣ್ಣ ಲೇಪಿಸಿ ಆ ಪಾದಗಳನ್ನ ಬಿಳಿಯ ಹೊಸ ಬಟ್ಟೆಯ ಮೇಲಿಟ್ರೆ ಪಾದಗಳ ಮುದ್ರೆ ಅಚ್ಚಾಗುತ್ತದೆ. ಭಕ್ತಾದಿಗಳು ಈ ಬಗೆಯ ಪಾದ ಮುದ್ರೆಯನ್ನ ನೆನಪಿಗಾಗಿ ಅಥವಾ ಪೂಜೆಗಾಗಿ ಇಟ್ಕೊಳ್ತಾರೆ. ನಮ್ಮ ಆಶ್ರಮದಲ್ಲಿ ಶ್ರೀಮಾತೆಯವರ ಭಾವಚಿತ್ರದ ಕೆಳಗಡೆ ಒಂದು ಮರದ ಚೌಕಟ್ಟಿನಲ್ಲಿ ಇರೋದು ಶ್ರೀಮಾತೆಯವರ ಪಾದಮುದ್ರೆ. ಅದು ಸೂರ್ಯನ ಬೆಳಕಿಗೆ ಮಾಸಿ ಹೋಗ್ತಾ ಇರೋದ್ರಿಂದ ಅದನ್ನ ಯಾವಾಗಲೂ ಮುಚ್ಚಿಟ್ಟಿರ್ತಾರೆ. ವಿಶೇಷ ದಿನಗಳಲ್ಲಿ ಮಾತ್ರ ಮುಚ್ಚಳವನ್ನ ತೆಗೆದಿಡ್ತಾರೆ. ಈ ಪಾದಮುದ್ರೆಯ ಭಾವಚಿತ್ರ ಕೂಡ ಇದೆ. ಬೇಕೆಂಬವರು ಅದನ್ನ ಕೊಂಡುಕೊಂಡು ಇಟ್ಕೊಳ್ತಾರೆ. ಇಲ್ಲಿ ಈ ಭಕ್ತ ಶ್ರೀಮಾತೆಯವರ ಪಾದಮುದ್ರಿಕೆಯನ್ನ ಕೇಳಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲೆಲ್ಲ ಅದಕ್ಕೆ ಅನುಕೂಲವಿಲ್ಲಪ್ಪ. ಅಲ್ಲದೆ ಇಲ್ಲಿ ನನ್ನನ್ನ ನೀನು ಗೌರವಿಸುವ ಹಾಗೆ
ಎಲ್ಲರೂ ಗೌರವಿಸೋದಿಲ್ಲ. ಇಲ್ಲಿನ ಲಾಹಾ ಬಾಬುವಿನ ಮನೆಯವರಲ್ಲಿ ಅನೇಕರು ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ಆಗ ನನ್ನ ಕಾಲಿನಲ್ಲಿ ಅಗರಿನ ಕೆಂಪು ಬಣ್ಣ ಇದ್ರೆ ನಾನು ಮರೆಯಲಿರ್ಬೇಕಾಗುತ್ತದೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಅವತಾರ ಪುರುಷರೇ ಆದರೂ ಕೂಡ ಎಷ್ಟೊಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತನ್ನೋ ಸೂಕ್ಷ್ಮವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಶ್ರೀಮಾತೆಯವರ ಜೀವನದ ಉದ್ದಕ್ಕೂ ಈ ಬಗೆಯ ಸೂಕ್ಷ್ಮ ಎಚ್ಚರಿಕೆ ಇವುಗಳಿಂದ ಕೂಡಿದಂತಹ ನಡವಳಿಕೆಯನ್ನ ನಾವು ಕಾಣ್ತಾ ಬಂದಿದ್ದೇವೆ. ಈಗ ಇಲ್ಲಿಯೂ ಕೂಡ ಅದೇ ಬಗೆಯ ಎಚ್ಚರಿಕೆಯನ್ನ ಕಾಣ್ತಾ ಇದ್ದೇವೆ. ಭಕ್ತ ಭಕ್ತಿಯಿಂದ ಕೇಳ್ತಾ ಇದ್ದಾನೆ, ಪಾದ ಮುದ್ರೆ ಬೇಕು ಅಂತ. ಆದ್ರೆ ಆ ಪರಿಸ್ಥಿತಿ ಎಂಥದ್ದು ಅಂತನ್ನೋ ಪರಿವಿಲ್ಲ ಆ ಭಕ್ತನಿಗೆ. ಭಕ್ತ ಎಷ್ಟೇ ಭಕ್ತಿಯಿಂದ ಕೇಳಿದ್ರೂ ಕೂಡ ಶ್ರೀಮಾತೆಯವರು ಎಚ್ಚರ ತಪ್ಪಿ ನಡೆಯೋದಕ್ಕೆ ಸಾಧ್ಯವಿದೆಯೇ? ಸರ್ವ ವಿಷಯದಲ್ಲೂ ಲೋಕದ ಜನರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಬಂದವರಲ್ವೇ? ಈಗ ಆ ಭಕ್ತ ಪಾದಮುದ್ರೆಯನ್ನ ಕೇಳಿದ್ನಲ್ಲ, ಕೊಟ್ಟು ಬಿಡೋಣ ಅಂದ್ರೆ ಪಾದಗಳಿಗೆ ಅಗರು ಅಂತನ್ನೋ ಕೆಂಪು ಬಣ್ಣ ಹಚ್ಕೊಳ್ಬೇಕಾಗುತ್ತದೆ. ಈ ಕೆಂಪು ಬಣ್ಣವನ್ನ ಸುಮಂಗಲಿಯರು ಮಾತ್ರವೇ ಲೇಪಿಸಿಕೊಳ್ಳಬಹುದಾದ ಮಂಗಳ ದ್ರವ್ಯ. ಅರಸಿನ ಕುಂಕುಮದ ಹಾಗೆಯೇ ಇದೊಂದು ಮಂಗಳ ದ್ರವ್ಯ. ವಿಧವೆಯರು ಈ ಬಗೆಯ ಮಂಗಳ ದ್ರವ್ಯಗಳನ್ನ ಲೇಪಿಸಿಕೊಳ್ತಾರೆಯೇ? ಈಗ ತಾವು ಪಾದಮುದ್ರೆಗಳನ್ನ ತಯಾರಿಸಿಕೊಡೋದಕ್ಕಾಗಿ ಆ ಮಂಗಳ ದ್ರವ್ಯಗಳನ್ನ ಪಾದಗಳಿಗೆ ಲೇಪಿಸಿಕೊಳ್ಳೋದು, ಆಗಾಗ ಅವರ ಮನೆಗೆ ಬಂದು ಹೋಗ್ತಿರೋ ಪಕ್ಕದ ಮನೆಯ ಲಾಹಾ ಬಾಬುವಿನ ಕಡೆಯವರು ನೋಡಿಬಿಡೋದು, ಮತ್ತವರೆಲ್ಲ ಇದನ್ನ ಕಂಡು ಆಕಾಶ ಕಳಚಿ ಬಿದ್ದ ಹಾಗೆ ದಿಗ್ಭ್ರಮೆಗೊಳ್ಳೋದು. ಯಾಕೆ ಇದೆಲ್ಲ ಅನವಶ್ಯಕ ಹಗರಣ ಅಂತ ಭಾವಿಸಿ ಶ್ರೀಮಾತೆಯವರು ಹೇಳ್ತಾರೆ ಭಕ್ತನಿಗೆ, ಇಲ್ಲೆಲ್ಲ ಅದಕ್ಕೆ ಅನುಕೂಲ ಇಲ್ಲಪ್ಪ. ಇಲ್ಲಿನ ಲಾಹಾ ಬಾಬುವಿನ ಮನೆಯವರಲ್ಲಿ ಅನೇಕರು ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ಆಗ ನನ್ನ ಕಾಲಿನಲ್ಲಿ ಈ ಅಗರಿನ ಕೆಂಪು ಬಣ್ಣ ಇದ್ರೆ ನಾನು ಮರೆಯಲಿರ್ಬೇಕಾಗುತ್ತದೆ ಅಂತ. ಹಾಗೇನೇನೆ ಶ್ರೀಮಾತೆಯವರು ಆ ಭಕ್ತನಿಗೆ ಇನ್ನೊಂದು ಮಾತು ಹೇಳಿದ್ರಲ್ಲ, ಇಲ್ಲಿ ನನ್ನನ್ನ ನೀನು ಗೌರವಿಸುವ ಹಾಗೆ ಇತರರು ಗೌರವಿಸೋದಿಲ್ಲ ಅಂತ. ಇದು ಕೂಡ ಬಹಳ ಎಚ್ಚರಿಕೆಯ ಮಾತು, ಸೂಕ್ಷ್ಮದ ಮಾತು. ಎಂಥ ಸಂತನಿಗೂ ಕೂಡ ಸ್ವಂತ ಊರಲ್ಲಿ ಮನ್ನಣೆ ಇಲ್ಲ. ಇಲ್ಲಿ ಶ್ರೀಮಾತೆಯವರು ಆ ಸತ್ಯವನ್ನ ಚೆನ್ನಾಗಿ ಮನಗಂಡಿದ್ದಾರೆ. ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಇವುಗಳ ದಿವ್ಯ ಶಿಲ್ಪ ಕಲಾಕೃತಿಗಳನ್ನ ಅದೇ ಊರಲ್ಲಿ ಹುಟ್ಟಿ ಬೆಳೆದಂತಹ ಜನ ದಿನಾ ನೋಡ್ತಾ ಇದ್ರು ಕೂಡ ಅವರ ಎದೆಯೊಳಗೆ ಸ್ಫೂರ್ತಿ ಸಂಚಾರವಾಗೋದಿಲ್ಲ. ಸಮುದ್ರದ ದಡದಲ್ಲೇ ವಾಸವಾಗಿರತಕ್ಕಂತಹ ಜನರಿಗೆ ಆ ಸಮುದ್ರದ ಗಹನ ಘನತೆ ಗಾಂಭೀರ್ಯ ಸ್ಫೂರ್ತಿ ತರೋದಿಲ್ಲ. ಆದ್ರೆ ಇವುಗಳ ಸಂದರ್ಶಕರಾಗಿ ಹೋದಂತಹ ಜನ ಮಾತ್ರ ಇವುಗಳ ದರ್ಶನ ಮಾತ್ರದಿಂದ ವಿಸ್ಮಯ ಮೂಕರಾಗಿ ನಿಂತು ಬಿಡ್ತಾರೆ. ಹಾಗೇನೇನೆ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು ಹಳ್ಳಿಯ ಹೆಂಗಸಿನಂತೆಯೇ ಕಾಣಿಸಿಕೊಳ್ತಿರತಕ್ಕಂತಹ ಶ್ರೀಮಾತೆಯವರನ್ನ ಭಕ್ತಾದಿಗಳು ಶ್ರೀಮಾತೆಯವರ ಸ್ಪರ್ಶನ, ದರ್ಶನ, ಸಂಭಾಷಣ ಮಾತ್ರದಿಂದಲೇ ಹೃದಯದಲ್ಲಿ ಯಾವುದೋ ಅಲೌಕಿಕ ಶಾಂತಿಯನ್ನ ಅನುಭವಿಸುವಂತಹ ಭಕ್ತಾದಿಗಳು ಅವರನ್ನ ದೇವಿ, ಜಗನ್ಮಾತೆ ಅಂತ ಭಾವಿಸಿದರೂ ಕೂಡ ಆ ಹಳ್ಳಿಯ ಜನರ ದಿನಬಳಕೆಯ ಕಣ್ಣಿಗೆ ಅವರೊಬ್ರು ಹಳ್ಳಿಯ ಹೆಂಗಸೆ ಹೊರತು ಹೆಚ್ಚೇನಲ್ಲ. ಸ್ವತಃ ಶ್ರೀಮಾತೆಯವರಿಗೂ ಕೂಡ ತಮ್ಮ ದಿವ್ಯತೆಯ ಪರಿಚಯ, ಅರಿವು ಇದ್ರು. ಹಾಗೇನೇನೆ ಭಕ್ತಾದಿಗಳು ಈ ದಿವ್ಯತೆಯನ್ನ ಗುರುತಿಸಿದ್ದಾರೆ ಅಂತ ಹೇಳ್ತಕ್ಕಂತಹ ಅರಿವು ಕೂಡ ಶ್ರೀಮಾತೆಯವರಿಗೆ ಇದ್ರೂ ಕೂಡ ಶ್ರೀಮಾತೆಯವರು ತಮ್ಮ ದಿವ್ಯತೆಯಲ್ಲಿ ಅರಿವಿಲ್ಲದಂತಹ ಇತರರ ಕುರಿತು ಅವರು ತಾಳತಕ್ಕಂತಹ ಎಚ್ಚರಿಕೆಯ ಸೂಕ್ಷ್ಮವನ್ನ ನಾವು ಗಮನಿಸಬೇಕಿಲ್ಲಿ. ಇನ್ನೊಮ್ಮೆ ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ದಾಗ ಒಬ್ಬಳು ಭಕ್ತೆ ಒಂದು ಕೆಂಪಂಚಿನ ಸೀರೆಯನ್ನ ತಂದು ಶ್ರೀಮಾತೆಯವರಿಗೆ ಅರ್ಪಿಸ್ತಾ ಹೇಳ್ತಾಳೆ, ದಯವಿಟ್ಟು ನೀವು ಇದನ್ನ ಉಟ್ಕೊಳ್ಬೇಕು ಅಂತ. ಈ ಭಕ್ತೆಗೆ ಗೊತ್ತಿಲ್ವೇ ಶ್ರೀಮಾತೆಯವರು ಕೆಂಪಂಚಿನ ಸೀರೆ ಉಡೋದಿಲ್ಲ ಅಂತ? ಅವರು ಸಣ್ಣಂಚಿನ ಬಿಳಿ ಬಟ್ಟೆ ಉಡ್ತಿರೋದನ್ನ ಅವಳು ಕಾಣ್ತಾ ಇಲ್ವೇ? ಆದ್ರೆ ಆ ಭಕ್ತಿಯ ದೃಷ್ಟಿಕೋನವೇ ಬೇರೆ. ಅವಳು ಶ್ರೀಮಾತೆಯವರಲ್ಲಿ
ವಿಧವಾ ಸ್ತ್ರೀಯನ್ನ ಕಾಣ್ತಾ ಇಲ್ಲ, ಅವಳು ಕಾಣ್ತಾ ಇರೋದು ಸಾಕ್ಷಾತ್ ದೇವಿಯನ್ನ. ಆದ್ರಿಂದ ಈ ಸೀರೆಯನ್ನ ಓದಿಸ್ತಾ ಇದ್ದಾಳೆ. ಶ್ರೀಮಾತೆಯವರು ಆ ಸೀರೆಯನ್ನ ಆ ಕ್ಷಣದಲ್ಲೇನೋ ಉಟ್ಕೊಳ್ತಾರೆ. ಉಟ್ಕೊಂಡು ಸ್ವಲ್ಪ ಹೊತ್ತಿನ ಮೇಲೆ ಹೇಳ್ತಾರೆ, ಏನಮ್ಮ ಇದನ್ನ ನಾನು ಯಾವಾಗಲೂ ಉಟ್ಕೊಂಡಿರೋದಕ್ಕೆ ಸಾಧ್ಯವೇನಮ್ಮ? ಜನ ಪರಮಹಂಸರ ಹೆಂಡತಿ ಕೆಂಪು ಅಂಚಿನ ಸೀರೆ ಉಟ್ಕೊಳ್ತಾರೆ ಅಂತ ಆಡಿಕೊಳ್ತಾರೆ. ಆದ್ರಿಂದ ಇದು ಈಗ ಹಾಗೆ ಇರ್ಲಿ, ನದಿಗೆ ಸ್ನಾನಕ್ಕೆ ಹೋಗುವಾಗ ಉಟ್ಕೊಳ್ತೇನೆ ಅಂತ ಹೇಳ್ತಾ ಆ ಸೀರೆಯನ್ನ ಬಿಚ್ಚಿಟ್ಟು ಬಿಡ್ತಾರೆ. ಜನಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನಕಂಜಿ ನಡೆಕೊಂಬುದೇ ಚಂದ. ಜನಕಂಜಿ ನಡೆಕೊಂಡರೆ ಏನುಂಟು ಲೋಕದಿ, ಮನಕ್ಕೆ ಅಂಜಿ ನಡೆಕೊಂಬುದೇ ಚಂದ ಅಂತನ್ನೋ ಮಾತು ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಜನಕಂಜಿ ನಡೀಲು ಬೇಕಾಗುತ್ತದೆ. ಇವೆಲ್ಲ ಶ್ರೀಮಾತೆಯವರ ಮಾನವೀಯ ನಡವಳಿಕೆಯಲ್ಲಿ ಕಂಡು ಬರತಕ್ಕಂತಹ ಕೆಲವು ಸೂಕ್ಷ್ಮಗಳು. ಇನ್ನೊಂದ್ಸಲ ಶ್ರೀಮಾತೆಯವರು ಉದ್ಬೋಧನದಲ್ಲಿ ತಮ್ಮ ಕೊನೆಯ ಕಾಯಿಲೆಯಿಂದ ಸೊರಗಿ ಮಲಗಿದ್ದಾರೆ. ಆಗ ಒಬ್ರು ಸನ್ಯಾಸಿಗಳು, ಶ್ರೀಮಾತೆಯವರ ಶಿಷ್ಯರೇ ಅವರು, ಅವರನ್ನ ನೋಡೋದಿಕ್ಕೆ ಅಂದ್ರೆ ಶ್ರೀಮಾತೆಯವ್ರನ್ನ ನೋಡೋದಿಕ್ಕೆ ಉದ್ಬೋಧನಕ್ಕೆ ಬರ್ತಾರೆ. ಶ್ರೀಮಾತೆಯವರು ಆಗ ಮಲಗಿಕೊಂಡಿರೋದನ್ನ ನೋಡಿ ಸನ್ಯಾಸಿಗಳು ಮೆಲ್ಲಿಗೆ ಅವರ ಕಾಲುಗಳನ್ನ ನೀವೋದಕ್ಕೆ ಶುರು ಮಾಡ್ತಾರೆ. ಶ್ರೀಮಾತೆಯವರು ಇದನ್ನ ಗಮನಿಸಿದ್ರು ಕೂಡ ಸುಮ್ಮನಿದ್ರು. ಅವರ ಮುಖದ ಮೇಲೆ ಮುಸುಕು ಇದ್ದಿರಲಿಲ್ಲ. ಸನ್ಯಾಸಿಗಳು ಸ್ವಲ್ಪ ಹೊತ್ತು ಇದ್ದು ಹೊರಟೋದ್ರು. ಅವರು ಹೊರಟೋದ ಮೇಲೆ ಶ್ರೀಮಾತೆಯವರು ತಮ್ಮನ್ನ ನೋಡಿಕೊಳ್ತಿದ್ದ ಭಕ್ತೆಯನ್ನ ಕರೆದು ಹೇಳ್ತಾರೆ, ನನ್ನ ಮುಖದ ಮೇಲೆ ಸೆರಗಿರ್ಲಿಲ್ಲ, ನೀನಾದ್ರೂ ಅದನ್ನ ಹಾಕಿರಬಾರ್ದಾಗಿತ್ತೆ. ನೀನು ಈಗಿಂದಲೇ ಹಾಗೆ ಮಾಡ್ತೀಯಲ್ಲ, ನಾನೇನು ಸತ್ತೋಗಿದ್ದೇನೆ ಅಂತ ತಿಳಿದುಕೊಂಡ್ಯಾ ಅಂತ. ಶ್ರೀಮಾತೆಯವರ ಈ ಮಾತುಗಳ ಅಭಿಪ್ರಾಯ ಏನು ಅಂತಂದ್ರೆ, ಆ ಸನ್ಯಾಸಿಗಳು ಬಂದಾಗ ತಮ್ಮ ಮುಖದ ಮೇಲೆ ಮುಸುಕು ಇರಬೇಕಾಗಿತ್ತು, ಆ ಭಕ್ತೆ ಅದರ ಕಡೆಗೆ ಗಮನ ಕೊಟ್ಟಿರ್ಬೇಕಾಗಿತ್ತು ಅಂತ. ಇಲ್ಲಿನ ಸ್ವಾರಸ್ಯ ನೋಡಿ, ಬಂದವರು ಸನ್ಯಾಸಿಗಳು, ಸಾಕ್ಷಾತ್ ಶ್ರೀಮಾತೆಯವರ ಶಿಷ್ಯರೇ, ಜೊತೆಗೆ ಶ್ರೀಮಾತೆಯವರಾದ್ರೂ ಮುದುಕಿ ಆಗಿಬಿಟ್ಟಿದ್ದಾರೆ. ಕೊನೆಯ ಕಾಯಿಲೆಯ ಭರದಿಂದ ಮುಖವೆಲ್ಲ ಸುಕ್ಕು ಕಟ್ಟಿದೆ. ಆದ್ರೂ ಶ್ರೀಮಾತೆಯವರು ಆ ಭಕ್ತೆಯನ್ನ ಗದರಿದಂತಹ ಕ್ರಮ ನೋಡಿ. ನೀನಾದ್ರೂ ನನ್ನ ಮುಖದ ಮೇಲೆ ಸೆರಗು ಎಳೆದಿರಬಾರ್ದಾಗಿತ್ತೆ, ನಾನೇನು ಸತ್ತೋಗಿದ್ದೇನೆ ಅಂತ ತಿಳಿದುಕೊಂಡ್ಯಾ, ನೀನು ಈಗಿಂದಲೇ ಹಾಗೆ ನಡೆದುಕೊಳ್ತಾ ಇದೆಯಲ್ಲ ಅಂತ. ಇಲ್ಲಿ ಪುನಃ ಶ್ರೀಮಾತೆಯವರು ತೀರ ಮಾನವ ಸಹಜವಾಗಿ ನಡೆದುಕೊಳ್ಳತಕ್ಕಂತಹ ರೀತಿಯನ್ನ ನಾವು ಗಮನಿಸಬೇಕಾಗುತ್ತದೆ. ಶ್ರೀಮಾತೆಯವರು ಸ್ತ್ರೀ ಪುರುಷರ ಪರಸ್ಪರ ಸಲಿಗೆಯ ವ್ಯವಹಾರವನ್ನ ಎಂದೆಂದಿಗೂ ಪ್ರೋತ್ಸಾಹಿಸ್ತಾ ಇರಲಿಲ್ಲ. ಅವರು ಪುರುಷ ಭಕ್ತರಿಗೆ ಯಾವಾಗಲೂ ಕೊಡ್ತಿದ್ದಂತಹ ಎಚ್ಚರಿಕೆಯ ಮಾತು ಅಂತಂದ್ರೆ ಸ್ತ್ರೀಯರಿಂದ ದೂರ ಇರಬೇಕು ಅಂತ. ಹಾಗೇನೇನೆ ಸ್ತ್ರೀ ಭಕ್ತಿಯರಿಗೆ ಅವರು ನೀಡ್ತಾ ಇದ್ದ ಎಚ್ಚರಿಕೆಯ ಮಾತು ಅಂತಂದ್ರೆ ಪುರುಷರಿಂದ ಸಾಕಷ್ಟು ದೂರ ಇದ್ದು ರಕ್ಷಿಸಿಕೊಳ್ಬೇಕು ಅಂತ. ಅವರ ಒಬ್ಬಳು ಭಕ್ತೆಗೆ ಅವ್ರು ಹೇಳ್ತಾರೆ, ನೋಡು, ಗಂಡಸರನ್ನ ಎಂದಿಗೂ ನಂಬಬೇಡ. ಅಷ್ಟೇ ಅಲ್ಲ, ಸ್ವತಃ ಭಗವಂತನೇ ಗಂಡಸಿನ ರೂಪದಿಂದ ಬಂದು ನಿನ್ನ ಮುಂದೆ ನಿಂತರೂ ನೀನು ಅವನನ್ನ ನಂಬಬಾರದು ಅಂತ. ನಿಜಕ್ಕೂ ಇದೊಂದು ಕಟುವಾದ ಎಚ್ಚರಿಕೆಯ ಮಾತು. ಆದ್ರೆ ಈ ಎಚ್ಚರಿಕೆಯ ಮಾತು ಎಲ್ರಿಗೂ ಅನ್ವಯವಾಗಬೇಕಾಗಿಲ್ಲ. ಯಾಕೆಂದ್ರೆ ಈ ಎಚ್ಚರಿಕೆಯ ಮಾತನ್ನ ಹೇಳಿದಂತಹ ಸಂದರ್ಭ ಒಂದು ವಿಶೇಷ ಸಂದರ್ಭ. ಶ್ರೀಮಾತೆಯವರು ಈ ಎಚ್ಚರಿಕೆಯ ಮಾತನ್ನ ಯಾವಾಕೆಗೆ ಹೇಳಿದ್ರೋ ಆಕೆ ಬಾಲವಿಧವೆ ಅಂತಂದ್ರೆ ಇನ್ನು ಯುವತಿ, ಜೊತೆಗೆ ಒಳ್ಳೆಯ ರೂಪವತಿ, ಸಾಲದ್ದಕ್ಕೆ ಸಿರಿವಂತೆ, ಅಪಾರ ಆಸ್ತಿ, ಚಿನ್ನ, ಹಣ ಅವಳ ಪಾಲಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಅವಳ ಬಳಿಗೆ ಯಾವ ಗಂಡಸು ದೇವರ ಹಾಗೆ ಬಂದು ದೇವದ ಹಾಗೆ ವರ್ತಿಸ್ತಾನೋ ಹೇಳೋದಕ್ಕಿಲ್ಲ. ಆದ್ರಿಂದ ಶ್ರೀಮಾತೆಯವರು ಅವಳಿಗಾಗಿ ಆ ವಿಶೇಷ ಎಚ್ಚರಿಕೆಯನ್ನ ಹೇಳ್ತಾರೆ. ನೋಡು, ಯಾವ ಗಂಡಸನ್ನು ನಂಬೇಡ. ಸ್ವತಃ ಭಗವಂತನೇ ಗಂಡಸಿನ ರೂಪದಿಂದ ಬಂದು ನಿನ್ನ ಮುಂದೆ ನಿಂತರೂ ನೀನು ಅವನನ್ನು ನಂಬಾರದು ಅಂತ. ಹಾಗೇನೇನೆ ಇನ್ನೊಬ್ಬಳು ಭಕ್ತಿಗೆ ಶ್ರೀಮಾತೆಯವರು ಹೇಳ್ತಾರೆ, ನೋಡಮ್ಮ, ಸಾಧುಗಳ ಬಳಿಗೆ ನೀವೆಲ್ಲ ಹೆಚ್ಚಾಗಿ ಹೋಗಬಾರ್ದಮ್ಮ. ನೀವೆಲ್ಲ ಶುದ್ಧ ಮನಸ್ಸಿನಿಂದಲೇ ಹೋಗಬಹುದು, ಭಕ್ತಿಯಿಂದಲೇ ಹೋಗಬಹುದು.
ಆದ್ರೆ ಅದರಿಂದ ಸಾಧುಗಳ ಮನಸ್ಸಿಗೆ ಏನಾದರೂ ಕಷ್ಟವಾದ್ರೆ ನಿಮಗೂ ಕೂಡ ಪಾಪದಲ್ಲಿ ಒಂದು ಭಾಗ ಬಂದೇ ಬರುತ್ತದೆ ಅಂತ. ಆದ್ರೆ ಇದು ಕೂಡ ಶ್ರೀಮಾತೆಯವರು ಒಂದು ವಿಶೇಷ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಅಂತಂದ್ರೆ, ಯುವತಿಯಾದ ಭಕ್ತಿಯರು ಸಾಧುಗಳ ಬಳಿಗೆ ಹೆಚ್ಚಾಗಿ ಹೋದಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು. ಅಂತೂ ಈ ಯೌವನದ ಕಾಲ ಅಂತ ಅನ್ನೋದು ಆಧ್ಯಾತ್ಮಿಕ ಸಾಧಕರಿಗೆಲ್ಲ ಒಂದು ಅಗ್ನಿ ಪರೀಕ್ಷೆಯ ಕಾಲ. ಆದ್ರೆ ಮುದುಕರಾದ ಮೇಲೂ ಕೂಡ ಈ ಅಪಾಯದಿಂದ ಸಂಪೂರ್ಣ ಪಾರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಯೌವನದ ಕಾಲವಂತೂ ಅಗ್ನಿ ಪರೀಕ್ಷೆಯ ಕಾಲವೇ. ಈ ಯೌವನ ಕಾಲ ಅಂತ ಅನ್ನೋದು ಪುರುಷರಿಗೆ ಹೆಚ್ಚು ಕಷ್ಟಕರವೋ ಅಥವಾ ಸ್ತ್ರೀಯರಿಗೆ ಹೆಚ್ಚು ಕಷ್ಟಕರವೋ ಅಂತ ಕೇಳಬೇಕಾಗಿಯೇ ಇಲ್ಲ. ಇದು ಇಬ್ಬರಿಗೂ ಸಮಾನವಾಗಿ ಕಷ್ಟಕರವಾದ ಕಾಲ. ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಇದು ಅಕ್ಕ ಮಹಾದೇವಿಯ ಹಿತವಚನ. ಆದ್ರಿಂದ ಶ್ರೀಮಾತೆಯವರು ಹೇಳಿದ ಹಾಗೆ ತೆಪ್ಪಗೆ ಪರಸ್ಪರ ದೂರ ಇರೋದೇ ಒಳ್ಳೆಯದು. ತಮಿಳು ದೇಶದ ಸ್ತ್ರೀ ಭಕ್ತೆ ಅವ್ವಯ್ಯಾರ್ ಎಂಬವಳ ಕತೆ ನಿಮ್ಮಲ್ಲಿ ಕೆಲವರಿಗೆ ತಿಳಿದಿರಬಹುದು. ಅವಳಿಗೆ ಭಗವಂತನ ಸಾಕ್ಷಾತ್ಕಾರದ ಹಂಬಲ. ಆದ್ರಿಂದ ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಆದ್ರೆ ಅಸಾಮಾನ್ಯ ರೂಪಲಾವಣ್ಯ. ಅವಳನ್ನ ಮದುವೆ ಆಗೋದಕ್ಕೆ ಆ ಊರಿನ ರಾಜನೇ ಮುಂದೆ ಬರ್ತಾನೆ. ಅವ್ವಯ್ಯಾರಿಗೆ ರಾಜನಲ್ಲ, ಚಕ್ರವರ್ತಿ ಬಂದ್ರೂ ಇಷ್ಟವಿಲ್ಲ. ಆದ್ರೆ ಈಗ ರಾಜನ ಬಲಾತ್ಕಾರದ ಮುಂದೆ ಅವಳ ಇಚ್ಛೆ ಅನಿಚ್ಛೆಗಳನ್ನ ಕೇಳುವವರಿಲ್ಲ. ಆದ್ರೂ ಅವ್ವಯ್ಯಾರ್ ತನ್ನ ನಿಶ್ಚಯವನ್ನ ಬಿಡ್ಲಿಲ್ಲ. ಮಹಾಗಣಪತಿಯನ್ನ ಹತ್ತು ಕರೆದು ಪ್ರಾರ್ಥಿಸಿ ತನ್ನ ಯೌವನ ಭರಿತ ಶರೀರವನ್ನ ಮುದಿ ಶರೀರವನ್ನಾಗಿ ಮಾಡಿಕೊಳ್ತಾಳೆ. ಶರೀರ ಮುದಿಯಾದ ಮೇಲೆ ಎಷ್ಟೋ ಸಮಸ್ಯೆಗಳೆಲ್ಲ ಸರಿದು ಹೋಗಿಬಿಡುತ್ತವೆ. ಆದ್ರಿಂದಲೇ ಸ್ವಯಂ ಶ್ರೀಮಾತೆಯವರು ತಮ್ಮ ಯೌವನದ ಕಾಲ ಮುಗಿಯೋವರೆಗೆ ಪುರುಷ ಭಕ್ತಾದಿಗಳ ಸಂಸರ್ಗದಿಂದ ದೂರದಲ್ಲೇ ಇದ್ದು ಬಿಟ್ರು. ಅಲ್ಲದೆ ಈ ಮಧ್ಯೆ ಪಂಚಾಗ್ನಿ ತಪಸ್ಸನ್ನ ಆಚರಿಸಿ ತಮ್ಮ ಸುಂದರ ಸುಕೋಮಲ ಶರೀರವನ್ನ ಬತ್ತಿಸಿಕೊಂಡಂತಹ ಘಟನೆಯನ್ನ ನೀವು ಕೇಳೇ ಇದ್ದೀರಿ. ಆದ್ರಿಂದ ಶ್ರೀಮಾತೆಯವರ ಮಾತುಗಳೆಲ್ಲ ಕೇವಲ ಪರೋಪದೇಶ ಪಾಂಡಿತ್ಯವಲ್ಲ, ತಮ್ಮ ಸಮಗ್ರ ಜೀವನವನ್ನೇ ಪರಮ ಪವಿತ್ರವನ್ನಾಗಿಸಿಕೊಂಡವರು ಅವರು. ಆದ್ರಿಂದಲೇ ಅವರ ಮಾತಿನಲ್ಲಿ ಅಂಥ ಶಕ್ತಿ, ಅಂಥ ಹೊಳಪು. ಅವರ ವಿವೇಕದ ನುಡಿಗಳನ್ನ ಎಷ್ಟೆಷ್ಟು ಹೆಚ್ಚು ಜನ ಕೇಳಿ ಅರ್ಥ ಮಾಡಿಕೊಳ್ತಾರೋ ಅಷ್ಟಷ್ಟು ಮಂಗಳಕರವಾಗುತ್ತದೆ ನಮ್ಮ ಸಮಾಜ. ಶ್ರೀಮಾತೆಯವರು ದಾಂಪತ್ಯ ಜೀವನದ ಕುರಿತಾಗಿ ನೀಡತಕ್ಕಂತಹ ಸಲಹೆಗಳನ್ನು ನೋಡಿ ಅವರು ಹೇಳ್ತಾರೆ, ಗೃಹಸ್ಥರೆಲ್ಲ ಸಂತಾನೋತ್ಪತ್ತಿ ಮಾಡೋದೇ ತಮ್ಮ ಏಕೈಕ ಕರ್ತವ್ಯ ಅಂತ ತಿಳಿದುಕೊಂಡ ಹಾಗಿದೆ. ಒಂದೆರಡು ಮಕ್ಕಳಾದ ಮೇಲೆ ದಂಪತಿಗಳು ಸಂಯಮದಿಂದ ಇರಬೇಕು, ಅಣ್ಣ ತಂಗಿಯರ ಹಾಗಿರ್ಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಇಂದ್ರಿಯ ನಿಗ್ರಹ ಬೇಕೇ ಬೇಕು. ವಿಧವೆಯರಾದವರಿಗೆ ಅಷ್ಟೆಲ್ಲ ನಿಯಮಗಳನ್ನ ಹಾಕಿರೋದು ಕೂಡ ಇಂದ್ರಿಯ ನಿಗ್ರಹಕ್ಕಾಗಿಯೇ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರು ಮೆಚ್ಚದೆ ಇರತಕ್ಕಂತ ಇನ್ನೊಂದು ವಿಷಯ ಏನು ಅಂತಂದ್ರೆ ಬಾಲ್ಯ ವಿವಾಹ. ಸ್ವತಃ ಅವರೇ ಬಾಲ್ಯ ವಿವಾಹ ಆದರೂ ಕೂಡ ಅವರೇ ಈ ಬಾಲ್ಯ ವಿವಾಹ ಪದ್ಧತಿಯನ್ನ ಸ್ವಲ್ಪವೂ ಪ್ರೋತ್ಸಾಹಿಸ್ತಾ ಇರಲಿಲ್ಲ. ಭಗಿನಿ ನಿವೇದಿತಾ ವಿದ್ಯಾಲಯದಲ್ಲಿ ಮದ್ರಾಸಿನ ಕಡೆಯ ಇಬ್ಬರು ಹುಡುಗಿಯರು ಇದ್ರು. ಅವರ ವಯಸ್ಸು ಸುಮಾರು 20-22 ಇರಬಹುದು. ಇನ್ನೂ ಮದುವೆ ಆಗಿಲ್ಲ. ಅವರ ವಿಷಯವಾಗಿ ಶ್ರೀಮಾತೆಯವರು ಹೇಳ್ತಾರೆ, ಈ ಹುಡುಗಿಯರು ಎಷ್ಟೊಂದು ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಕಲಿತಾ ಇದ್ದಾರೆ. ಆದ್ರೆ ನಮ್ಮ ಕಡೆಯ ಹುಡುಗಿಯರ ಅವಸ್ಥೆಯೇ ಬೇರೆ. ಈ ನಮ್ಮ ಸುಡುಗಾಡು ಪ್ರಾಂತ್ಯದ ಜನ ಹುಡುಗಿಯರಿಗೆ ಇನ್ನೂ 8 ವರ್ಷವಾಗಿರುವಾಗಲೇ ಅಯ್ಯೋ ಇನ್ನೂ ಮದುವೆ ಆಗಿಲ್ವೇ, ಮದುವೆ ಮಾಡ್ಕೊಡಿ ಅಂತ ಅನ್ನೋದಕ್ಕೆ ಶುರು ಮಾಡ್ತಾರೆ. ಆಹಾ, ನಮ್ಮ ರಾಧಿಗೆ ಮದುವೆ ಆಗದೆ ಇದ್ದಿದ್ರೆ ಇಷ್ಟು ಬೇಗ ಅಷ್ಟೆಲ್ಲ ಕಷ್ಟಗಳು ಬರ್ತಿದ್ವೇನೋ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಇಲ್ಲಿ ಶ್ರೀಮಾತೆಯವರು ಬಾಲ್ಯ ವಿವಾಹದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ.
ಶ್ರೀಮಾತೆಯವರ ಸೋದರನಾದಂತಹ ಕಾಳಿ ಮಾವ ತನ್ನ ಗಂಡು ಮಕ್ಕಳಾದಂತಹ ಭೂದೇವ ಹಾಗೂ ರಾಧಾರಮಣ ಇವರಿಬ್ಬರಿಗೂ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಸಿಬಿಟ್ಟ. ಭೂದೇವನಿಗೆ ಕೇವಲ 13 ವಯಸ್ಸು, ರಾಧಾರಮಣನಿಗೆ ಇನ್ನೂ ಕಡಿಮೆ 11 ವರ್ಷ. ಮದುವೆ ಮಾಡಿಸಿಯೇ ಬಿಟ್ಟ ಮಹಾರಾಯ. ಎರಡನೇ ಹುಡುಗನ ಮದುವೆಯ ಕರೆಯೋಲೆ ಕಲ್ಕತ್ತಾದಲ್ಲಿದ್ದ ಶ್ರೀಮಾತೆಯವರ ಕೈ ಸೇರಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಈ ಕಾಳಿಕುಮಾರ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಹೆಣ್ಣು ತಂದು ಮದುವೆ ಮಾಡಿಸಿಬಿಡ್ತಾನೆ, ಖರ್ಚಿಗೆ ನನ್ನ ಹತ್ರ ಕಿತ್ಕೊಳ್ತಾನೆ, ಕೊನೆಗೆ ಕಷ್ಟಕ್ಕೆ ಸಿಕ್ಕಿ ಬೀಳುವವನು ಅವನೇ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಹೀಗೆ ತಮ್ಮ ಕಟುವಾದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಶ್ರೀಮಾತೆಯವರು. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಬೇಗ ಬೇಗ ಮದುವೆ ಮಾಡಿಸಿ ಅವರೆಲ್ಲ ಪುಟ್ಟ ಪುಟ್ಟ ತಾಯಂದಿರಾಗಿ ತಮ್ಮ ಪಾಪಗಳನ್ನೇ ತಾವು ಎತ್ತಿಕೊಳ್ಳಲಾಗದಂತಹ ಆ ದುಸ್ಥಿತಿಯನ್ನ ಶ್ರೀಮಾತೆಯವರು ಸ್ವಲ್ಪವೂ ಇಷ್ಟಪಡಲಿಲ್ಲ. ಬದಲಾಗಿ ಹುಡುಗಿಯರು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತನ್ನೋದು ಅವರ ಮನದಾಸೆ. ಸ್ವತಃ ತಮಗಂತೂ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಪಡೆಯುವ ಸುಯೋಗ ಲಭಿಸಲಿಲ್ಲ. ಆದರೆ ಮುಂದಿನ ಪೀಳಿಗೆಯ ಪ್ರತಿಯೊಬ್ಬ ಮಗಳು, ಹೆಣ್ಣು ಮಗಳು ವಿದ್ಯಾವತಿಯರಾಗಬೇಕು ಅಂತನ್ನೋದು ಶ್ರೀಮಾತೆಯವರು ತಾಳಿದಂತಹ ನಿಶ್ಚಿತ ನಿಲುವು. ಆದ್ರಿಂದಲೇ ತಮ್ಮ ಸೋದರರ ಮಕ್ಕಳಾದ ಮಾಕು, ರಾಧಿ ಇವರಿಗೆ ಸಾಧಾರಣ ಓದು ಬರಹವನ್ನಾದರೂ ಕಲಿಸ್ತಕ್ಕಂತಹ ವ್ಯವಸ್ಥೆ ಮಾಡಿದ್ರು ಅವರು. ರಾಧಿಯನ್ನ ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲಿಗೆ ಸೇರಿಸಲಾಗಿತ್ತು. ಅವಳಿಗೆ ಅದಾಗಲೇ ಮದುವೆ ಆಗಿದ್ರು ಶಾಲೆಗೆ ಹೋಗ್ತಾ ಇದ್ಲು. ಆದ್ರೆ ಆಗಿನ ಕಾಲದ ಅಭಿಪ್ರಾಯದ ಪ್ರಕಾರ ರಾಧಿ ಸಣ್ಣ ಹುಡುಗಿಯಲ್ಲ, ಅವಳು ಬೆಳೆದ ಹುಡುಗಿಯಂತೆ. ಗೋಲಾಪ್ಮ ಹೇಳ್ತಾಳೆ, ಏ ರಾಧಿ, ನೀನೀಗ ದೊಡ್ಡವಳಾಗಿದೀಯೆ, ಇನ್ಮೇಲೆ ನೀನು ಶಾಲೆಗೆ ಹೋಗ್ಬಾರ್ದು ಅಂತ. ಇಂಥ ಜಾಗದಲ್ಲೆಲ್ಲ ಗೋಲಾಪ್ಮಾಳ ಪ್ರವೇಶ ಇದ್ದೇ ಇರ್ತದೆ. ಗೋಲಾಪ್ಮಾಳ ಈ ಮಾತನ್ನು ಕೇಳಿ ರಾಧಿ ಒಂದೇ ಸಮನೆ ಅಳೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಶ್ರೀಮಾತೆಯವರು ಮಧ್ಯ ಪ್ರವೇಶಿಸಿ ಸಮಾಧಾನ ಹೇಳ್ತಾರೆ, ರಾಧಿ ನೀನೇನು ಅಳಬೇಡ ಅಂತ. ಬಳಿಕ ಗೋಲಾಪ್ಮ ಹೇಳ್ತಾರೆ, ರಾಧಿ ಇನ್ನೂ ಚಿಕ್ಕವಳು, ಅವಳು ಶಾಲೆಗೆ ಹೋಗ್ತಿರ್ಲಿ, ಅವಳು ಶಾಲೆಗೆ ಹೋಗಿ ಚೆನ್ನಾಗಿ ಕುಶಲ ಕಲೆಗಳನ್ನ ಕಲಿತ್ಕೊಂಡ್ರೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಅವಳಿಂದ ಮುಂದೆ ಇತರರಿಗೆ ತುಂಬಾ ಸಹಾಯವಾಗ್ತದೆ. ಅವಳ ಗಂಡನ ಊರು ತುಂಬಾ ಹಿಂದುಳಿದ ಹಳ್ಳಿ. ಈಗ ಅವಳು ಶಾಲೆಗೆ ಹೋಗಿ ವಿದ್ಯಾವತಿಯಾದ್ರೆ ಅವಳು ಉದ್ಧಾರವಾಗ್ತಾಳೆ, ಅವಳಿಂದ ಇತರರು ಉದ್ಧಾರವಾಗ್ತಾರೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಆದ್ರೆ ರಾಧಿ ಎಷ್ಟು ಉದ್ಧಾರ ಆದ್ಲು, ಅವಳಿಂದಾಗಿ ಇತರರು ಎಷ್ಟು ಉದ್ಧಾರವಾದ್ರು ಅಂತ ಅನ್ನೋದನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ. ಇಲ್ಲಿ ಶ್ರೀಮಾತೆಯವರ ಪ್ರಧಾನ ಅಭಿಪ್ರಾಯವನ್ನ ನಾವು ಗ್ರಹಿಸಬೇಕಲ್ಲದೆ, ಅವರು ರಾಧಿಯ ವಿದ್ಯಾಭ್ಯಾಸದ ಕುರಿತಾಗಿ ಹೇಳಿದ್ದನ್ನಲ್ಲ. ಸರಿಯಾದ ವಿದ್ಯಾಭ್ಯಾಸದಿಂದ, ವ್ಯಕ್ತಿ ನಿರ್ಮಾಣಕಾರಿಯಾದಂತಹ ವಿದ್ಯಾಭ್ಯಾಸದಿಂದ ವ್ಯಕ್ತಿ ತಾನೂ ಉದ್ಧಾರವಾಗ್ತಾನೆ, ಇತರರು ಉನ್ನತಿ ಹೊಂದುವಲ್ಲಿ ನೆರವಾಗ್ತಾನೆ ಅಂತನ್ನೋ ವಿಷಯದಲ್ಲಿ ಶ್ರೀಮಾತೆಯವರಿಗಿರತಕ್ಕಂತಹ ದೃಢ ವಿಶ್ವಾಸವನ್ನ ಗಮನಿಸಬೇಕು ನಾವಿಲ್ಲಿ. ಭಗಿನಿ ನಿವೇದಿತಾಳ ವಿದ್ಯಾಶಾಲೆಯ ವಿಷಯದಲ್ಲಿ ಶ್ರೀಮಾತೆಯವರು ಒಂದು ಮಧುರ ಸಂಬಂಧವನ್ನು ಇಟ್ಕೊಂಡಿದ್ರು. ನಿವೇದಿತಾಳ ಆಡಳಿತ ಸಾಮರ್ಥ್ಯ ಹಾಗೂ ಅವಳ ಕಾರ್ಯಶಕ್ತಿ ಇವುಗಳನ್ನ ಶ್ರೀಮಾತೆಯವರು ಮನದಣಿಯ ಕೊಂಡಾಡ್ತಾ ಇದ್ರು. ನಿವೇದಿತೆ ಶರೀರ ತ್ಯಾಗ ಮಾಡಿದ ಮೇಲೆ ಸುಧೀರಾದೇವಿ ಆ ವಿದ್ಯಾಲಯವನ್ನ ಅಷ್ಟೇ ಸಾಮರ್ಥ್ಯದಿಂದ ನಡೆಸಿಕೊಂಡು ಬರ್ತಾಳೆ. ಇದನ್ನು ಕಂಡ ಶ್ರೀಮಾತೆಯವರು ತಮ್ಮ ಹೃತ್ಪೂರ್ವಕ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಒಮ್ಮೆ ಒಬ್ಬಳು ಭಕ್ತೆ, ಆಕೆಗೆ 5 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡೋದು ಅಂತಂದ್ರೆ ಅಂದಿಗೂ ಕಷ್ಟದ ಕೆಲಸ, ಇಂದಿಗೂ ಕಷ್ಟದ ಕೆಲಸ. ಆ ಭಕ್ತೆ ಕಂಗಾಲಾಗ್ಬಿಟ್ಟಿದ್ದಾಳೆ. ಏನ್ ಮಾಡೋದಕ್ಕೂ ದಾರಿ ಕಾಣದೆ ಬಂದು ಶ್ರೀಮಾತೆಯವರ ಬಳಿ ತನ್ನ ಗೋಳನ್ನ ಹೇಳಿಕೊಳ್ತಾಳೆ. ಆಗ ಶ್ರೀಮಾತೆಯವರು ಸರಳವಾಗಿ ಹೇಳ್ತಾರೆ, ನಿನ್ ಕೈಲಿ ಅವರನ್ನ ಮದುವೆ ಮಾಡಿಕೊಡೋದಕ್ಕೆ ಸಾಧ್ಯವಾಗದೆ ಇದ್ರೆ ಅದಕ್ಯಾಕೆ ಅಷ್ಟೊಂದು ಚಿಂತೆ ಪಡ್ತಿ? ಅವ್ರನ್ನೆಲ್ಲ ನಿವೇದಿತಾ ವಿದ್ಯಾಲಯಕ್ಕೆ ಸೇರಿಸು, ಅವರು ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಮುಂದೆ ತಮ್ಮಷ್ಟಕ್ಕೆ ಸುಖವಾಗಿ ಬಾಳ್ತಾರೆ ಅಂತ ಶ್ರೀಮಾತೆಯವರು
ಅತ್ಯಂತ ಸುಲಭವಾದ ಮಾರ್ಗವನ್ನ ತೋರಿಕೊಡ್ತಾರೆ. ಆದ್ರೆ ಆ ಭಕ್ತಿ ಶ್ರೀಮಾತೆಯವರು ಹೇಳಿದ ಹಾಗೆ ಮಾಡಿದ್ಲೇನೋ? ಇಲ್ಲವೇ ಇಲ್ಲ. ಅವಳು ಹಾಗೆ ಮಾಡದೆ ಹೋಗ್ಲಿ ಅಂತೂ ಅವಳಿಗಾಗಿ ಶ್ರೀಮಾತೆಯವರು ಅಂದು ಹೇಳಿದ ಮಾತು ಮಾತ್ರ ಇಂದಿಗೂ ಉಪಯೋಗಕ್ಕೆ ಬರ್ತಾ ಇರೋದನ್ನ ನೀವೇ ಕಾಣ್ತಾ ಇದ್ದೀರಿ. ಪಟ್ಟಣದಲ್ಲಿ ಇಂದು ಹುಡುಗಿಯರೆಲ್ಲ ಕಾಲೇಜು ವಿದ್ಯಾಭ್ಯಾಸ ಮಾಡಿ ಉದ್ಯೋಗಿಗಳಾಗಿದ್ದಾರೆ. ಇಂಥ ಹುಡುಗಿಯರಿಗೆ ಮದುವೆ ಆಗದೆ ಹೋದ್ರೆ ಅವರು ತಂದೆ ತಾಯಂದ್ರಿಗೂ ಹೊರೆಯಾಗೋದಿಲ್ಲ, ಮದುವೆ ಆದ್ರೆ ಗಂಡಂದ್ರಿಗೂ ಹೊರೆಯಾಗೋದಿಲ್ಲ. ಶ್ರೀಮಾತೆಯವರು ಕೇವಲ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿ ಆಧ್ಯಾತ್ಮಿಕ ಸಮಸ್ಯೆಗಳನ್ನ ಹೋಗಲಾಡಿಸೋದು ಮಾತ್ರವಲ್ಲ, ಲೌಕಿಕ ಸಮಸ್ಯೆಗಳನ್ನು ಕೂಡ ಎಷ್ಟು ಯಶಸ್ವಿಯಾಗಿ ಹೋಗಲಾಡಿಸ್ತಾ ಇದ್ದಾರೆ ನೋಡಿ. ಸ್ವತಃ ಶ್ರೀಮಾತೆಯವರಿಗೂ ಕೂಡ ಚಿತ್ರಕಲೆ, ಕಸೂತಿ ಕೆಲಸ ಇವೆಲ್ಲ ತಿಳಿದಿದ್ರು. ತಮ್ಮ ಬಿಡುವಿನ ವೇಳೆಯಲ್ಲಿ ಇವುಗಳನ್ನೆಲ್ಲ ಅವರು ಕಲಿತುಕೊಂಡಿದ್ರು. ಅವರು ತಮಗೆ ಬೇಕಾದ ಕಸೂತಿ ಹೊಲಿಗೆ ಕೆಲಸವನ್ನ ತಾವೇ ಮಾಡಿಕೊಳ್ತಾ ಇದ್ರು. ಭಕ್ತಾದಿಗಳು ಒಳ್ಳೊಳ್ಳೆಯ ಕಸೂತಿ ಕೆಲಸವನ್ನೇ ಆಗ್ಲಿ, ಚಿತ್ರ ರಚನೆಯನ್ನೇ ಆಗ್ಲಿ ಮಾಡಿ ತಂದು ತೋರಿಸಿದ್ರೆ ಶ್ರೀಮಾತೆಯವರು ಅದನ್ನ ತುಂಬಾ ಮೆಚ್ಚಿಕೊಳ್ತಾ ಇದ್ರು. ಶ್ರೀಮಾತೆಯವರು ಇತರರ ಗುಣ ಸಾಮರ್ಥ್ಯಗಳನ್ನ ಗುರುತಿಸಿ ಅವುಗಳನ್ನ ಹೃತ್ಪೂರ್ವಕವಾಗಿ ಮೆಚ್ಚಿಕೊಳ್ಳತಕ್ಕಂತಹ ದೃಶ್ಯ ತುಂಬಾ ಪ್ರೇಕ್ಷಣೀಯವಾಗಿರ್ತಿತ್ತು. ತಾವು ಮೆಚ್ಚಿದ್ದನ್ನ 10 ಜನರಿಗೆ ತೋರಿಸಿ ಅವರ ಮುಂದೆಲ್ಲ ಕೊಂಡಾಡಿ ಆ ಕಲೆಗಾರರ ಹೆಮ್ಮೆ ಇಮ್ಮಡಿಸುವ ಹಾಗೆ ಮಾಡ್ತಿದ್ರು. ಶ್ರೀಮಾತೆಯವರು ಕೋಯಲಪಾರದಲ್ಲಿದ್ದಾಗ ಅಲ್ಲಿನ ಸ್ತ್ರೀ ಜನರಿಗೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಶ್ರೀಮಾತೆಯವರು ಬಹಳ ಆಸೆ ಇಟ್ಕೊಂಡಿದ್ರು. ಆದ್ರೆ ಕಷ್ಟ ಏನು ಅಂತಂದ್ರೆ ಸರಿಯಾದ ಉಪಾಧ್ಯಾಯಿನಿಯರು ಸಿಗ್ಬೇಕಲ್ಲ. ಸಿಗಲಿಲ್ಲ ಅಂತಲ್ಲ, ಕೆಲವು ಉಪಾಧ್ಯಾಯಿನಿಯರು ಸಿಕ್ಕಿದ್ರು. ಆದ್ರೆ ಅವರೆಲ್ಲ ಬರೇ ನೀಟುಗಾತಿಯರು, ಅಂದ್ರೆ ಫ್ಯಾಷನಬಲ್ ಮೇಡಮ್, ತರತರದ ಫ್ಯಾಷನ್ ಮಾಡಿಕೊಳ್ಳೋದ್ರಲ್ಲಿ ಅವರು ಗಟ್ಟಿಗಿತ್ತಿಯರು. ಮನುಷ್ಯನ ದೌರ್ಬಲ್ಯ ಏನು ಅಂತಂದ್ರೆ ಈ ಹೊರಗಡೆಯ ಶೋಕಿಯನ್ನ ಬಹಳ ಬೇಗ ಕಲಿತುಕೊಂಡು ಬಿಡ್ತಾನೆ. ಆದ್ರೆ ಒಳ್ಳೆಯ ಸ್ವಭಾವ, ಒಳ್ಳೆಯ ನಡತೆ ಇವುಗಳನ್ನು ಕಲಿಯೋದು ಬಹಳ ನಿಧಾನ, ಅಥವಾ ಕಲಿಯೋದೇ ಇಲ್ಲ ಅಂತ ಅಂದ್ರೂ ಅನ್ಬಹುದು. ಆದ್ರಿಂದ ಹಳ್ಳಿ ಪಳ್ಳಿಗಳಿಗೆ ಈ ಬಗೆಯ ಶೋಕಿ ಮೇಡಮ್ಗಳನ್ನ ಕರೆಸಿಕೊಂಡು ವಿದ್ಯಾಭ್ಯಾಸ ಕೊಡಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ರೆ ಉಪಕಾರಕ್ಕಿಂತ ಹೆಚ್ಚು ಅಪಕಾರವೇ ಆಗಬಹುದು. ಆದ್ರಿಂದ ಶ್ರೀಮಾತೆಯವರು ಸುಮ್ಮನಾಗಬೇಕಾಯ್ತು. ಈ ಶೋಕಿ ಅಂತಂದ್ರೆ ಅತ್ಯಾಲಂಕಾರ ಅಂತಂದ್ರೆ ಲಕ್ಸುರಿ, ಇದು ಶ್ರೀಮಾತೆಯವರಿಗೆ ಇಷ್ಟವಿಲ್ಲ. ಯಾಕೆಂದ್ರೆ ಈ ಶೋಕಿ ಅಭ್ಯಾಸವಾಗಿ ಬಿಟ್ರೆ ಮನುಷ್ಯನ ಔಚಿತ್ಯ ಪ್ರಜ್ಞೆ ಕುಂಠಿತವಾಗಿ ಬಿಡುತ್ತದೆ, ಯುಕ್ತಾಯುಕ್ತ ವಿವೇಕ ಕುಂಠಿತವಾಗಿ ಬಿಡುತ್ತದೆ. ಒಮ್ಮೆ ಒಬ್ಬಳು ಮಹಿಳೆ, ಆಕೆಯ ಗಂಡ ಯಾವುದೋ ಭಯಂಕರ ಕಾಯಿಲೆಯಿಂದ ನರಳುತ್ತಾ ಇದ್ದಾನೆ. ಆಕೆ ಈಗ ಶ್ರೀಮಾತೆಯವರ ಕೃಪಾಶೀರ್ವಾದವನ್ನ ಪಡೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದಾಳೆ. ಆದ್ರೆ ಹೇಗೆ ಬಂದಿದ್ದಾಳೆ? ಅತ್ಯುತ್ತಮವಾದ ಸೀರೆ ಉಟ್ಕೊಂಡು, ಫೇಸ್ ಪೌಡರ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ಹಚ್ಚಿಕೊಂಡು, ಸುವಾಸನಾ ದ್ರವ್ಯಗಳನ್ನ ಲೇಪಿಸಿಕೊಂಡು, ಕಣ್ಣು ಕೋರೈಸ್ತಾ, ಮೂಗಿಗೆ ಘಮಘಮಿಸ್ತಾ ಬಂದ್ಬಿಟ್ಟಿದ್ದಾಳೆ. ಶ್ರೀಮಾತೆಯವರು ಅವಳಿಗೆ ದೂರದಿಂದಲೇ ಪ್ರಣಾಮ ಮಾಡೋದಕ್ಕೆ ಹೇಳ್ತಾರೆ. ಬಳಿಕ ಅವಳ ಕಷ್ಟಗಳನ್ನೆಲ್ಲ ಕೇಳಿಸಿಕೊಂಡು 4 ಒಳ್ಳೆ ಮಾತು ಹೇಳಿ ಕಳುಹಿಸಿಕೊಡ್ತಾರೆ. ಅವಳು ಹೊರಟು ಹೋದ ಮೇಲೆ ಭಕ್ತಾದಿಗಳ ಹತ್ರ ಹೇಳ್ತಾರೆ, ನೋಡಿ ಎಷ್ಟೊಂದು ಕಷ್ಟಕ್ಕೆ ಸಿಕ್ಕಿ ಹಾಕೊಂಡಿದ್ದಾಳೆ ಈಕೆ. ಈಗ ಇಲ್ಲಿಗೆ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾಳೆ. ಅವಳೀಗ ಏನ್ ಮಾಡ್ಬೇಕಾಗಿತ್ತು? ಅತ್ತು ಕರೆದು ಪ್ರಾರ್ಥಿಸಿ ಹರಕೆ ಹೊತ್ತು ಹೋಗ್ಬೇಕಾಗಿತ್ತು, ದೀನತೆಯಿಂದ ಬರಬೇಕಾಗಿತ್ತು, ದೀನತೆಯಿಂದ ಹೋಗ್ಬೇಕಾಗಿತ್ತು. ಆದ್ರೆ ಇವಳು ನೋಡಿ, ಒಳ್ಳೆ ಸುವಾಸನಾಯುಕ್ತವಾದ ಉಡುಗೆ ತೊಡುಗೆ ಧರಿಸಿಕೊಂಡು ವಯ್ಯಾರದಿಂದ ಬಂದಿದ್ದಾಳೆ. ನೋಡಿದ್ರ? ದುಃಖದಲ್ಲಿ ಇರುವವರು ದೇವರ ಬಳಿಗೆ ಈ ರೀತಿಯಲ್ಲಿ ಬರ್ತಾರಿಯೇ? ಏನೋಪ, ಈಗಿನ ಕಾಲದ ಜನರ ನಡವಳಿಕೆಯೆಲ್ಲ ತುಂಬಾ ವಿಚಿತ್ರ ಅಂತ. ಇಲ್ಲಿ ನೋಡಿ ಸ್ವಾರಸ್ಯ, ಈಗಿನ ಕಾಲದ ಜನರ ನಡವಳಿಕೆಯೆಲ್ಲ ತುಂಬಾ ವಿಚಿತ್ರ ಅಂತ ಆಗಿನ ಕಾಲದಲ್ಲೇ ಹೇಳಿದ್ದಾರೆ ಶ್ರೀಮಾತೆಯವರು. ಆಗಿನ ಕಾಲದ ಜನರ ನಡವಳಿಕೆಯೂ ವಿಚಿತ್ರ, ಈಗಿನ ಕಾಲದ ಜನರ ನಡವಳಿಕೆಯೂ ವಿಚಿತ್ರ. ಜನ ಅಂದಮೇಲೆ ಜನ. ಆದ್ರೆ ಶ್ರೀಮಾತೆಯವರು
ಇಲ್ಲಿ ಯುಕ್ತಾಯುಕ್ತ ಪರಿಜ್ಞಾನ ಮಾಡಿಸಿಕೊಡ್ತಾ ಇದ್ದಾರೆ ನಮಗೆ. ಸ್ವತಃ ಶ್ರೀಮಾತೆಯವರ ನಡವಳಿಕೆಯಲ್ಲಿ, ಅವರ ಮಾತುಕತೆಗಳಲ್ಲಿ ಅತ್ಯಂತ ಸಹಜವಾಗಿ ತಾನೇ ತಾನಾಗಿ ಹರಿದು ಬರುವಂತಹ ದೈವಿಕತೆಯನ್ನ, ವಿನಯಾದಿ ಸೌಶೀಲ್ಯಗಳನ್ನ ಗಮನಿಸಿದರೆ ಮನ ಸೆಳೆಯುವಂತಿರ್ತಿತ್ತು. ಅವರ ದೈನಂದಿನದ ನಡವಳಿಕೆಗಳೆಲ್ಲ ದೇಶಾಚಾರಗಳಿಗೆ ಅನುಗುಣವಾಗಿಯೇ ಇದ್ರೂ ಕೂಡ ಅವುಗಳಲ್ಲೂ ಒಂದು ದಿವ್ಯ ಭಾವವನ್ನ ನಾವು ಕಾಣಬಹುದಾಗಿತ್ತು. ಒಮ್ಮೆ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ದಡದ ಮೇಲಿದ್ದಂತಹ ಒಬ್ಬ ಬ್ರಾಹ್ಮಣ ಅರ್ಚಕನಿಗೆ ಒಂದು ಬಾಳೆಹಣ್ಣು, ಒಂದು ಮಾವಿನ ಹಣ್ಣು, ಒಂದು 3 ಕಾಸು ದಾನ ಮಾಡಿ ಹೇಳ್ತಾರೆ, ನಾನು ನಿಮಗೆ ಈ ಫಲಗಳನ್ನು ಕೊಟ್ಟದ್ದೇನೋ ನಿಜ, ಆದ್ರೆ ಇದರ ಜೊತೆಗೆ ಈ ದಾನದ ಫಲವನ್ನು ನಿಮಗೇ ಬಿಟ್ಟಿದ್ದೇನೆ ಅಂತ. ಇಲ್ಲಿ ಶ್ರೀಮಾತೆಯವರು ಯಾವುದೇ ಬಗೆಯ ಫಲಾಪೇಕ್ಷೆಯೂ ಇಲ್ಲದೆ ಫಲದಾನ ಮಾಡುವ ವಿಶೇಷವನ್ನ ಗಮನಿಸಬೇಕು. ಲೋಕದ ಜನ ದಾನ ಮಾಡುವಾಗ ಆ ದಾನದ ಜೊತೆಗೆ ತಮ್ಮ ಪಾಪಾದಿಗಳನ್ನು ಕೂಡ ಸಮರ್ಪಿಸಿ ಪ್ರತಿಯಾಗಿ ಪುಣ್ಯ ಫಲವನ್ನ ನಿರೀಕ್ಷಿಸುತ್ತಾರೆ. ಆದರೆ ಇಲ್ಲಿ ಶ್ರೀಮಾತೆಯವರು ತಾವು ಮಾಡಿದ ದಾನದೊಂದಿಗೆ ತಮ್ಮ ಪಾಪವನ್ನ ಅರ್ಪಿಸೋದಕ್ಕೆ ಅವರ ಹತ್ರ ಪಾಪವೇ ಇಲ್ವಲ್ಲ, ಆದ್ರೆ ತಾವು ಮಾಡಿದಂತಹ ದಾನಕ್ಕೆ ಹೆಚ್ಚಿನ ಪುಣ್ಯ ಫಲವನ್ನು ಕೂಡ ಬಯಸೋದಿಲ್ಲ. ಅವರು ಹೇಳ್ತಾರೆ, ಇದರ ಜೊತೆಗೆ ಈ ದಾನದ ಫಲವನ್ನು ನಿಮಗೆ ಬಿಟ್ಟುಕೊಟ್ಟಿದ್ದೇನೆ ಅಂತ. ಶ್ರೀಮಾತೆಯವರಂತಹ ಪವಿತ್ರಾತ್ಮರಿಂದ ದಾನ ಪಡೆದಂತಹ ಆ ಬ್ರಾಹ್ಮಣನನ್ನ ಹಡೆದಂತ ತಾಯಿ ಏನು ಪುಣ್ಯ ಮಾಡಿದ್ಲೋ. ಶ್ರೀಮಾತೆಯವರು ಹೃತ್ಪೂರ್ವಕವಾಗಿ ದೇಶಾಚಾರಗಳನ್ನ ಗೌರವಿಸಿ ಪಾಲಿಸ್ತಾ ಇದ್ದುದಕ್ಕೆ ಇನ್ನೂ ಅನೇಕ ಉದಾಹರಣೆ ಕೊಡಬಹುದು. ಒಂದು ದಿನ ಅವರು ಗಂಗಾ ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. ಆಗ ಅಲ್ಲೇ ಇದ್ದ ಗುಲಾಬಮ್ಮ ಹೇಳ್ತಾರೆ, ಮೈಗೊಂದಿಷ್ಟು ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗಬಹುದಲ್ಲ ಅಂತ. ಬಂಗಾಳದಲ್ಲಿ ಮೈಗೆ ಎಣ್ಣೆ ಹಚ್ಕೊಳ್ಳದೆ ಸ್ನಾನ ಮಾಡುವವರೇ ಇಲ್ಲ ಅಂತ ಅನ್ಬಹುದು. ಅವರೆಲ್ಲ ಉಪಯೋಗಿಸೋ ಎಣ್ಣೆ ಸಾಸಿವೆ ಎಣ್ಣೆ. ಆದ್ರಿಂದ ಬಂಗಾಳಿಗಳ ಹತ್ತಿರ ಸುಳಿದ್ರೆ ಸಾಕು, ಸಾಸಿವೆ ಎಣ್ಣೆ ವಾಸನೆ ಬರ್ತಾ ಇರ್ತದೆ. ಸಾಸಿವೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಬಂಗಾಳಿಗಳ ಸಂಪ್ರದಾಯ. ಆದ್ರಿಂದ ಗುಲಾಬಮ್ಮ ಹಾಗೆ ಹೇಳ್ತಾಳೆ. ಆದ್ರೆ ಶ್ರೀಮಾತೆಯವರು ಹೇಳ್ತಾರೆ, ನಾನು ಮೈಗೆ ಎಣ್ಣೆ ಹಚ್ಚೋದಿಲ್ಲ, ನಾನು ಹಚ್ಕೊಂಡ್ರೆ ಎಲ್ಲರೂ ಹಾಗೆಯೇ ಮಾಡ್ತಾರೆ, ಆದ್ರೆ ಮೈಗೆ ಎಣ್ಣೆ ಹಚ್ಕೊಂಡು ಗಂಗಾ ಸ್ನಾನ ಮಾಡಬಾರ್ದು ಅಂತ. ಇದು ದೇಶಾಚಾರದ ಮಾತು. ಆ ದೇಶದಲ್ಲಿ ಗಂಗಾ ನದಿ ಇದೆ, ಆದ್ರಿಂದ ಗಂಗೆಗೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗಬಾರ್ದು. ಇದು ವಿಧವೆಯರಿಗೆ ಮಾತ್ರ ಅನ್ವಯವಾಗುವ ವಿಚಾರ. ಬಂಗಾಳದಲ್ಲಿ ವಿಧವಾ ಸ್ತ್ರೀಯರು ಮೈಗೆ ಎಣ್ಣೆ ತಿಕ್ಕೊಂಡು ಗಂಗಾ ಸ್ನಾನ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಆ ದೇಶದ ಆಚಾರ. ಇಲ್ಲಿ ಶ್ರೀಮಾತೆಯವರು ತಮ್ಮ ನಡವಳಿಕೆಯಲ್ಲಿ ಆ ಆಚಾರವನ್ನ ನಿಯತ್ತಾಗಿ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಇತರರು ಕೂಡ ಹಾಗೆಯೇ ಅನುಸರಿಸುವಂತಾಗಲಿ ಅಂತ. ತಾವೇನಾದ್ರೂ ಗುಲಾಬಮ್ಮ ಒಳ್ಳೆ ಉಪಚಾರವಾಗಿ ಹೇಳಿದಂತಹ ಮಾತನ್ನು ಕೇಳಿಕೊಂಡು ಹಾಗೆ ಮಾಡಿದ್ದೆ ಆದ್ರೆ ಇತರ ವಿಧವೆಯರು ಕೂಡ ಅದನ್ನೇ ಅನುಸರಿಸುವ ಹಾಗಾಗಿ ದೇಶಾಚಾರ ಭ್ರಷ್ಟವಾಗುವಂತಾಗಬಾರದು ಅಂತ ಶ್ರೀಮಾತೆಯವರು ಎಚ್ಚರಿಕೆ ವಹಿಸ್ತಾರೆ. ಆದ್ರೆ ಈ ಬಗೆಯ ದೇಶಾಚಾರದ ಅನುಸರಣೆಯಲ್ಲ ಮೂಢನಂಬಿಕೆಯಲ್ವೇ, ಕೇವಲ ಕಂದಾಚಾರಗಳಲ್ವೇ? ಇವುಗಳನ್ನೆಲ್ಲ ಅನುಸರಿಸಿದರೆಷ್ಟು ಬಿಟ್ರೆಷ್ಟು ಅಂತ ಕೇಳಿದ್ರೆ ಈ ಬಗೆಯ ದೇಶಾಚಾರದ ನಿಯಮಾವಳಿಗಳಿಂದ ಬಹಳ ಪ್ರಯೋಜನ ಇದೆ. ಮೊದಲನೇದಾಗಿ ಈ ಬಗೆಯ ನಿಯಮಾವಳಿಗಳ ಅನುಷ್ಠಾನದಿಂದ ಮನಸ್ಸು ಕೂಡ ನಿಯಮಬದ್ಧವಾಗುತ್ತದೆ. ಎರಡನೇದಾಗಿ ಇಂಥ ನಿಯಮಬದ್ಧವಾದ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಅಂತ ಅನ್ನೋದು ಉತ್ಪನ್ನವಾಗುತ್ತದೆ. ಇಂತಹ ಶಕ್ತಿಶಾಲಿಯಾದ ಮನಸ್ಸೇ ಸುಖ ಜೀವನಕ್ಕೆ ಸಾಧನ. ಆದ್ರೆ ದುರ್ಬಲ ಮನಸ್ಸಿನವರ ಬಾಳು ಒಂದು ನಿರಂತರ ಗೋಳು. ಇವರುಗಳ ಜೀವನ ಹೇಗಿರುತ್ತದೆ ಅಂತಂದ್ರೆ ಯಾವಾಗಲೂ ಸಿಂಬಳ ಸುರಿಸಿಕೊಂಡು ಅಳತಾ ಇರುವ ಮಕ್ಕಳ ಹಾಗೆ. ಆದ್ರಿಂದ ಸಮಾಜದ ಪ್ರತಿಯೊಬ್ಬರು ತಮ್ಮ ತಮ್ಮ ದೇಶಾಚಾರಕ್ಕೆ ಕುಲಾಚಾರಕ್ಕೆ ಸಂಬಂಧಪಟ್ಟಂತಹ ನಿಯಮಾವಳಿಗಳನ್ನ ಹೃತ್ಪೂರ್ವಕವಾಗಿ ಅನುಷ್ಠಾನ ಮಾಡಿಕೊಂಡು ಬರೋ ಹಾಗೆ ಶ್ರೀಮಾತೆಯವರು ತಮ್ಮ ನಡೆನುಡಿಗಳ ಮೂಲಕ ತೋರಿಕೊಡ್ತಾ ಇದ್ದಾರೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ
ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.